ಮನೆಗೆ ಹೋಗೋ ದಾರಿ ವಿಚಾರಕ್ಕೆ ಸಹೋದರ ನಡುವೆ ಜಗಳ ಶುರುವಾಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ. ಧಾರವಾಡ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕ್ಷುಲ್ಲಕ ವಿಚಾರಕ್ಕೆ ಶುರುವಾದ ಗಲಾಟೆ ವೇಳೆ ಅಣ್ಣ ಮಲ್ಲಯ್ಯ ತಮ್ಮನಿಗೆ ಚಾಕುವಿನಿಂದ ಎಸೆದಿದ್ದಾನೆ. ಈ ವೇಳೆ ಅಣ್ಣನ ಬಳಿಯ ಚಾಕು ಕಸಿದು ತಮ್ಮ ಶ್ರೀಕಾಂತ್ ಪ್ರತಿದಾಳಿ ಮಾಡಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಮಲ್ಲಯ್ಯಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದು ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಕಿಮ್ಸ್ಗೆ ರವಾನಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಕಿಮ್ಸ್ನಲ್ಲಿ ಮಲ್ಲಯ್ಯ ಮೃತಪಟ್ಟಿದ್ದಾನೆ. ಸದ್ಯ ಆರೋಪಿ ಶ್ರೀಕಾಂತ್ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಎಸ್ಪಿ ಗುಂಜನ್ ಆರ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಬಿಎ ಚುನಾವಣೆ ನಡೆಸುವುದಕ್ಕೆ 6 ತಿಂಗಳ ಕಾಲಾವಕಾಶ ಕೇಳಿದ್ದ ರಾಜ್ಯ ಸರ್ಕಾರಕ್ಕೆ ಸದ್ಯ 2 ತಿಂಗಳ ರಿಲೀಫ್ ಸಿಕ್ಕಿದೆ. ಆಗಸ್ಟ್ 31ರ ಒಳಗೆ ಎಲೆಕ್ಷನ್ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಜೊತೆಗೆ ಮತ್ತೆ ಸಮಯ ಕೇಳದಂತೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಡಿಸೆಂಬರ್ 31ರ ಒಳಗೆ ಚುನಾವಣೆ ಮುಗಿಸಲು ಸರ್ಕಾರ ಸಮಯ ಕೇಳಿತ್ತು. ಪ್ರಸ್ತುತ ಇರೋ ಮತದಾರರ ಪಟ್ಟಿಯಲ್ಲೇ ಚುನಾವಣೆ ನಡೆಸೋದಕ್ಕೆ ಆದೇಶ ಮಾಡಿದೆ. ಎಸ್ಐಆರ್ ನಂತರದ ಮತಪಟ್ಟಿ ಬೇಡ, ಈಗಿರೋ ಪಟ್ಟಿಯಲ್ಲೇ ಎಲೆಕ್ಷನ್ ಮಾಡಿ. ಪದೇ ಪದೇ ಸಬೂಬು ಹೇಳೋದು ಬೇಡ ಅಂತ ಸಿಜೆಐ ನೇತೃತ್ವದ ಪೀಠ ತಿಳಿಸಿದೆ. ಎಸ್ಐಆರ್ ಜನಗಣತಿ ಕಾರಣ ಮುಂದಿಟ್ಟು ಸರ್ಕಾರ ಕಾಲಾವಕಾಶ ಕೇಳಿತ್ತು. ಅಧಿಕಾರಿಗಳು ಸಿಬ್ಬಂದಿ ಎಸ್ಐಆರ್ ಸೆನ್ಸಸ್ನಲ್ಲಿ ನಿರತರಾಗಿದ್ದಾರೆ ಅಂತ ಕಾರಣ ನೀಡಿತ್ತು. ಇದೀಗ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರ ಒಳಗೆ ಎಲೆಕ್ಷನ್ ನಡೆಸೋದಕ್ಕೆ ಕಾಲಾವಕಾಶ ನೀಡಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ತೈಲ ಬಿಕ್ಕಟ್ಟು ಶುರುವಾಗಿದೆ. ಇತ್ತ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರೀ ಏರಿಕೆಯಾಗಿದೆ. ಈ ಬೆನ್ನಲ್ಲೇ ಎಲೆಕ್ಟ್ರಿಕ್ ವಾಹನಗಳತ್ತ ಜನರು ಚಿತ್ತ ಹರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 1 ತಿಂಗಳಲ್ಲಿ ಎಲೆಕ್ಟ್ರಿಕ್ ಬೈಕ್ ಮಾರಾಟ 25% ಜಾಸ್ತಿಯಾಗಿದೆ. ಕಡಿಮೆ ತೈಲ ಬಳಕೆಗೆ ಮೋದಿ ಕರೆ ಬಳಿಕ ಎಲೆಕ್ಟ್ರಿಕ್ ಬೈಕ್ ಮಾರಾಟದಲ್ಲಿ ಏರಿಕೆ ಕಂಡಿದೆ. ಎಲೆಕ್ಟ್ರಿಕ್ ಬೈಕ್ ಖರೀದಿಗಾಗಿ ಶೋರೂಮ್ಗಳಿಗೆ ನಿತ್ಯ 50 ರಿಂದ 70 ಕರೆಗಳು ಬರ್ತಾ ಇದೆ. ತಿಂಗಳಿಗೆ 35ಕ್ಕೂ ಅಧಿಕ ಎಲೆಕ್ಟ್ರಿಕ್ ಸ್ಕೂಟಿ ಬೈಕ್ ಸೇಲ್ ಆಗ್ತಾ ಇದೆ. ಆದರೆ ಬೇಡಿಕೆ ಪ್ರಮಾಣದಲ್ಲಿ ವಾಹನ ಪೂರೈಸೋದಕ್ಕೆ ಆಗ್ತಿಲ್ಲ ಅಂತ ಕಂಪನಿ ಸಿಬ್ಬಂದಿ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.